ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬ ಘಟಕದೊಂದಿಗೆ ಇಲ್ಲಿ ಬಳಸತಕ್ಕಂಥ ಸಾಮಗ್ರಿಗಳು ಯಾವಂದ್ರೆ ಒಂದು ಟೆಸ್ಟ್ ಟ್ಯೂಬ್, ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಇವಕ್ಕೆ ಏನು ಕರಿತೀವಿ ನಾವು ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಏನಿದೆ ನೆಕ್ಸ್ಟ್ ಇವೆಲ್ಲ ಬೀಕರ್ಗಳು. ಬೀಕರ್ ಅಂತಾರೆ. ಏನಂತಾರ? ಅರಿಶಿಣದ ನೀರನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಸೋಪಿನ ಪುಡಿ ನೀರು ತಗೊಂಡಿದ್ದೀನಿ. ನೆಕ್ಸ್ಟ್ ನಿಂಬೆಹಣ್ಣು ರಸ. ನಿಂಬೆಹಣ್ಣು ರಸದ ನಾನು ಎಸಿಡ್ ಆಗಿ ತಗೊಂಡಿದ್ದೀನಿ. ನಿಂಬೆಹಣ್ಣೊಳಗೆ ಎಸಿಡ್ ಇರ್ತಿಲ್ಲ, ಯಾವ ಆಮ್ಲದೊಳಗೆ ಸಿಟ್ರಿಕ್ ಆಮ್ಲ. ಯಾವುದು? ನೆಕ್ಸ್ಟ್ ಸೂಚಕವಾಗಿ ಇನ್ನೊಂದು ದಾಸವಾಳದ ದ್ರವ ಅಥವಾ ದಾಸವಾಳದ ನೀರನ್ನು ಈ ಪ್ರಯೋಗದಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಯೋಗದ ಒಂದು ಉದ್ಘಾಟನೆಯನ್ನು ಮೂಸಗಡ್ಡಿ ಗುರುಗಳು ವಿಜ್ಞಾನದ ಮೂಲಕನ ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏನಿದೆ? ಪೂರ್ತಿ ವಿಜ್ಞಾನ ಪೂರ್ತಿ ಪೂರ್ತಿ ಹತ್ತಿರ ಸರ್, ಪೂರ್ತಿ ಅದಕ್ಕೆ. ಹಾಂ, ಹಂಗೆ ಇನ್ನೊಂದು ಸ್ವಲ್ಪ ತೋರಿಡಿ ಸರ್, ನೀವು ಹಚ್ಚಿ. ಏನು ತೋರಿ ವಿಜ್ಞಾನ ಅಂತ ಮೂಡ್ತಲ್ಲ. ವಿಜ್ಞಾನ ಮೊದಲು ಒಂದು ಖಾಲಿ ಹಾಳಿ ಇತ್ತು. ಅದ್ರ ಮೇಲೆ ನಾವೇನು ಹಚ್ಚಿದ್ವಿ? ಹಾಂ, ಹಿಂಗಂದ್ರೆ ಕರೆಕ್ಟ್ ಆಗುತ್ತೆ. ವೆರಿ ಗುಡ್, ನೈಸ್. ಬರ್ ಏನಂತ ಕಾಣವಂತೈತಿ ನೋಡ್ರಲ್ಲೇ? ಏನು ಕಾಣವಂತೈತಿ? ಸೈನ್ಸ್ ಅಂತ ಕಾಣವಂತೈತಿಲ್ಲ? ಇದು ನಿಂಬೆಹಣ್ಣು ರಸ ಎಸಿಡ್ ಆಗಿ ಯಾಕೆ ಮಾಡ್ತೈತಿ. ನೆಕ್ಸ್ಟ್ ಇದು ಸೋಪಿನ ಪುಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಅಂತ ಬಂದ್ರೆ ಅದ್ರೊಳಗೆ ಏನೈತಿ? ಪ್ರತ್ಯಾಮ್ಲಗಳು. ಏನಂತಾವ? ಎಸಿಡ್ ಅಂತ ಬಂದ್ರೆ ಅದ್ರೊಳಗೆ ಏನೈತಿ? ಆಮ್ಲಗಳು. ಏನಂದ್ರೆ ಸಿಟ್ರಿಕ್ ಆಸಿಡ್, ಇದು ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನ ಇಲ್ಲಿ ಏನ್ ಮಾಡ್ತೀನಿ? ಇಂಡಿಕೇಟರ್ ಆಗಿ ಉಪಯೋಗ ಮಾಡ್ತೀನಿ. ಒಂದು ಅರಿಶಿನ ಪುಡಿ ನೀರನ್ನು ಇಂಡಿಕೇಟರ್ ಆಗಿ ಉಪಯೋಗ ಮಾಡ್ತೀನಿ. ನೆಕ್ಸ್ಟ್ ದಾಸವಾಳದ ನೀರು. ದಾಸವಾಳದ ನೀರು ಇದು ನಮ್ಮೆಲ್ಲ ಸುತ್ತಮುತ್ತ ಸಿಗತಕ್ಕಂಥ ಪರಿಸರದಲ್ಲಿ ಸಿಗತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡುದು. ದಾಸವಾಳದ ನೀರು ಸಿಗೈತಿ, ಅರಿಶಿನ ಪುಡಿ ಸಿಗೈತಿ, ಸೋಡಿಯಂ ಪುಡಿ ಸಿಗೈತಿ, ನಿಂಬೆ ಎಲ್ಲ ಸಿಗ್ತಾವಲ್ಲ. ಈಗ ಒಂದು ಪ್ರಯೋಗ ಮಾಡೋದು. ಈಗ ನಾನು ಏನು ಟೆಸ್ಟ್ ಟ್ಯೂಬ್ ತಗೋತೀನಿ. ಟೆಸ್ಟ್ ಟ್ಯೂಬ್ ಒಳಗೆ ನಿಂಬೆ ಅಂತ ಕರಿತೀವಿ ನಾವು. ಈ ಟೆಸ್ಟ್ ಟ್ಯೂಬ್ ಒಳಗೆ ಏನು ಹಾಕ್ತೀನಿ ಹೇಳ್ರಿ? ಏನಾಗ್ತಿದೆ? ಈ ನಿಂಬೆಹಣ್ಣು ರಸಕ್ಕೆ ಏನು ಹಾಕ್ತೀನಿ? ಅರಿಶಿನ ಪುಡಿ ನೀರು. ಇದು ಇಂಡಿಕೇಟರ್. ಈ ನಿಂಬೆಹಣ್ಣಿನ ರಸಕ್ಕೆ ನಾನು ಇಂಡಿಕೇಟರ್ ಒಂದೋ ನನಗೆ ಹಾಕ್ತಾರೆ ನೋಡಿ. ಕಲರ್ ಚೇಂಜ್ ಆಗುತ್ತೆ ನೋಡಿ. ಕೆಳಗಡೆ ಗಮನಿಸ್ರಿ, ಕಲರ್ ಚೇಂಜ್ ಆಗ್ತಿತ್ತೋ ಇಲ್ಲೋ ಅಂತ ನೋಡ್ರಿ. ಈ ಪ್ರತ್ಯಾಮ್ಲಗಳನ್ನ ಏನ್ ಮಾಡ್ತೀನಿ? ಅರಿಶಿನ ಪುಡಿಯ ನೀರನ್ನ ಹಾಕ್ತೀನಿ. ನೋಡಿ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಆಯ್ತು? ರೆಡ್ ಕಲರ್ ಆಯ್ತು. ತೋರಿಸ್ಬೋದಾ? ನೀವು ಇದು ಪ್ರತ್ಯಾಮ್ಲ ಅಂತ ಕಂಡುಹಿಡಿಯಬೇಕಂದ್ರೆ ಒಂದು ಯಾವ್ದಾದ್ರು ಇಂಡಿಕೇಟರ್ ತಗೊಂಡು ಅದಕ್ಕೆ ಡ್ರಾಪ್ಸ್ ಮೂಲಕ ಒಂದೊಂದನಿ ಹಾಕಿದಾಗ ಅದು ರೆಡ್ ಕಲರ್ ಪರಿವರ್ತನೆ ಆಯ್ತು ಅಂದ್ರೆ ಏನಿದೆ? ಪ್ರತ್ಯಾಮ್ಲ.
ಸ್ವಲ್ಪ ಹಾಲಿನ ಕಲರ್ ಬರ್ಬೇಕಂತ ಇದು ಹಾಲಿನ ಕಲರ್ ಕಲರ್ ಚೇಂಜ್ ಅಲ್ಲಿ ಏನು ತಿಳ್ಕೊಬೇಕು ಆಮ್ಲ. ಬಗ್ಗೆ ತಿಳ್ಕೊಬೇಕು. ಇದ ನೀರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ದಾಸವಾಳದ ನೀರನ್ನು ಉಪಯೋಗಿಸ್ಕೊಂಡು ದಾಸವಾಳ ನೀರನ್ನು ಉಪಯೋಗಿಸಿದಾಗ ಹೆಂಗ ಕಲರ್ ಪರಿವರ್ತನೆ ಆಗುತ್ತೆ. ನೀವು ಇಂಡಿಕೇಟರ್ ಆಗಿ ಯಾವ್ದು ಬಳಸಿದ್ರಿ ಇಷ್ಟೊತ್ತನ? ಇಂಡಿಕೇಟರ್ ಯಾವ್ದು ಬಳಸಿದ್ರಿ? ಯಾವ್ದು ಬಳಸಿದ್ರಿ? ಈಗ ಏನ್ ಬರ್ತಾವ್ರಿ? ದಾಸವಾಳ ನೀರನ್ನು ಬಳಸಿದಾಗ ಕಲರ್ ಹೆಂಗ್ ಬದಲಾವಣೆ ಆಗುತ್ತೆ? ಸ್ವಲ್ಪ ತಗೊಂಡ್ರೆ ಎಸೆದು ಭಾಳ ಆಯ್ತದೆ. ಚೇಂಜ್ ಆಯ್ತು ಕಲರ್? ಕೆಂಪು ಕಲರ್ ಬಂದಿಲ್ಲ? ಕೆಂಪು ಕಲರ್ ಬಂದ್ರೆ ಇದ್ರಲ್ಲಿ ಏನಕ್ಕೆ ಎಸಿಡ್ ಯಾವ್ದು ಆಮ್ಲಗಳು ಇರ್ತದೆ. ನೆಕ್ಸ್ಟ್ ಸೋಪಿನ ಪುಡಿ ತಗೊಂಡ್ರೆ ಈ ಸೋಪಿನ ಪುಡಿ ನೀರಿಗೆ ದಾಸವಾಳ ನೀರು ಹಾಕಿದ್ರೆ ಕಲರ್ ಹೆಂಗಾಯ್ತದೆ? ತೋರಿಸಿ. ಗ್ರೀನ್ ಕಲರ್ ಬಂತು. ಏನಿದೆ? ಯಾವ ಕಲರ್ ಇದೆ? ನಾವು ಎಸಿಡ್ ನೀರಿಗೆ ದಾಸವಾಳ ನೀರು ಹಾಕಿದಾಗ ಕಡು ಕೆಂಪು ಕಲರ್ ಬಂತು. ಯಾವ್ದಿದೆ? ನಾವೀಗ ಪ್ರತ್ಯಾಮ್ಲಕ್ಕೆ ದಾಸವಾಳದ ನೀರನ್ನು ಹಾಕಿದಾಗ ಯಾವ ಕಲರ್ ಬಂತಿದೆ? ಗೊತ್ತಾಯ್ತು. ಹಿಂಗ ನೀವು ಏನ್ ಮಾಡ್ಬೇಕು, ಯಾವುದೇ ಒಂದು ಈಗ ನೀವು ಬರ್ದಾರ ಏನೋ ಅಂತ ನೀವು ತಿಳ್ಕೊಬೇಕಾದ್ರೆ ನೀವೇ ಟೆಸ್ಟ್ ಮಾಡ್ಬೇಕು. ಒಂದು ಇಂಡಿಕೇಟರ್ ಆಗಿ ಅಷ್ಟು ನೀರು ತಗೋಬೇಕು, ಇನ್ನೊಂದು ದಾಸವಾಳದ ನೀರನ್ನ ಅದಕ್ಕೆ ಸ್ವಲ್ಪ ಹಾಕಿ ನೋಡ್ಬೇಕು. ಕೆಂಪು ಕಲರ್ ಬಂತವು ಇದ್ರೊಳಗೆ ಹಸಿದ ಐತಿ, ನೀಲಿ ಕಲರ್ ಬಂತವು ಇದ್ರೊಳಗೆ ಏನೈತಿ ಬೇಸ್ ಐತಿ ಅಥವಾ ಪ್ರತ್ಯಾಮ್ಲಗಳು ಐತಿ ಅಂತೇಳಿ ನೀವು ಕಂಡು ಹಿಡ್ಕೋಬಹುದು. ಈಗ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡ್ತೀರಿ? ಒಂದು ಮ್ಯಾಜಿಕ್ ಮಾಡೋದ್ರಿ. ಸೋಪಿನ ಪುಡಿ ಹಾಂ ಯಾವ ಸೋಪಿನ ಪುಡಿ ನೀರು ಮತ್ತೆ ನಾಲ್ಕು ಹಿಂಗೆ ಹಾಕ್ತಿದ್ದೆ ಅಂದ್ರೆ ಈ ಕಲರ್ ಬರಕ್ಕೆ ಯಾಕೆ ಏನೈತಿ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ. ಒಳಗೇನಕ್ಕವು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ. ಆದ್ದರಿಂದ ಅದೇನಾಗುತ್ತ ತನ್ನ ಕಲರ್ ಅನ್ನು ಕಳೆದುಕೊಂಡು ಮತ್ತೊಂದು ಕಲರ್ಗೆ ಬದಲಾಗುತ್ತದೆ. ಬಣ್ಣ ಬದಲಾಯಿಸಿಕೊಳ್ಳುತ್ತದೆ. ಇದಕ್ಕೆ ರಾಸಾಯನಿಕ ಬದಲಾವಣೆ ಅಂತ ಕರೀತಾರೆ. ನಿಂಬೆ ಹಣ್ಣು ರಸದೊಳಗೆ ಏನಿರ್ತದೆ ಅಂತ ಹೇಳಿದ್ರೆ ಯಾವ ಆ್ಯಸಿಡ್? ಜೋರಾಗಿ ಹೇಳ್ಬೇಕು. ಮತ್ತೆ ಹೇಳ ಸಿಟ್ರಿಕ್ ಆ್ಯಸಿಡ್ ಅನ್ಬೇಕು. ಯಾವ ಕಲರ್ ಹಾಕತ್ ನೋಡ. ಮೊದಲು ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಹಾಕತ್ತಿ? ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಇದು ಬೇಡ. ಪ್ರತ್ಯಾಮ್ಲದೊಳಗೆ ಹಳದಿ ಲಿಟ್ಮಸ್ ಪೇಪರ್ ಅನ್ನು ಎದ್ದಿದಾಗ ಯಾವ ಕಲರ್ ಬಂತಿದೆ? ಕೆಂಪು ಕಲರ್. ಕೆಂಪು ಕಲರ್ ಬಂತು. ಈ ಕೆಂಪು ಕಲರ್ ಜೋರಾಗಿ ಹೇಳ್ಬೇಕಲ್ಲ. ಏನ್ ಮಾಡ್ತೀನಿ ನಾನು? ಆಸಿಡ್ ಒಳಗೆ ಇರ್ತೀನಿ. ಎದ್ರೊಳಗ ಒಳಗೆ ಯಾವ ಕಲರ್ ಐತೆ? ಯಾವ ಕಲರ್ ಐತೆ? ನೀವು ಏನ್ ಮಾಡ್ಕೋ, ನಿಮ್ ಕಡೆ ಇಂಡಿಕೇಟರ್ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಲಿಟ್ಮಸ್ ಪೇಪರ್ ನ ತೆಗೆದುಕೊಂಡು ಬರ್ಬೇಕು. ನಾನು ನಿಮ್ ಇದಕ್ಕಿಂತ ಲಿಟ್ಮಸ್ ಪೇಪರ್ ಸಿಗಲಿಲ್ಲ, ಯಾಕಂದ್ರೆ ನಾನು ರೆಡಿ ಮಾಡ್ಕೊಂಡೆ. ಹೆಂಗ್ ರೆಡಿ ಮಾಡ್ಕೊಂಡೆ ಅಂದ್ರೆ ಕೆಲವೊಂದಿಷ್ಟು ಪೇಪರ್ನ ತೆಗೆದುಕೊಂಡು ಅದಕ್ಕೆ ಅರಿಶಿನ ನೀರೆಲ್ಲ ಹಚ್ಚಿ ಒಣಗಿಸಿ ನೆಕ್ಸ್ಟ್ ಅದನ್ನ ಏನ್ ಮಾಡಿದೆ, ಇದ್ರೊಳಗೆ ಸೋಪಿನ ಪುಡಿ ಅದನ್ನ ಹಚ್ಚಿ ಇಟ್ಟೆ. ಒಂದಿಷ್ಟು ಕೆಂಪಾದ್ರು ಫಸ್ಟ್ ಏನ್ ಮಾಡ್ತೀನಿ, ಹಳದಿ ಕಲರ್ ಮಾಡಿದ್ದಿಲ್ಲ ಅದನ್ನ ನಾನು ಒಳ್ಳೆ ನಿಂಬೆಹಣ್ಣು ರಸ ಹಾಕಿದ್ನೆ ಮತ್ತೆ ಅಂತ ಕೆಂಪು ಕಲರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೀವು ಹಿಂಗೆ ಏನ್ ಮಾಡ್ಬೇಕು, ಸೋಪಿನ ಕಲರ್ ಹಿಂಗ ಲಿಟ್ಮಸ್ ಕಾಗದವನ್ನ ಮನೆ ಒಳಗೆ ರೆಡಿ ಮಾಡಿ ಇಟ್ಕೊಂಡು ಟೆಸ್ಟ್ ಮಾಡ್ಬೇಕು. ಹಾಂ ಅಂದ್ರೆ ನೀವು ಅದನ್ನ ಕಂಡ್ಕೋಬಹುದು. ಆಮೇಲೆ ಅವರು ಜೋರಾಗಿ ಚಪ್ಪಾಳೆ ಹಾಕ್ರಿ.